ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ? ನಾನಿವತ್ತು ಹೋಳಿಗೆ ಸಾರು ಅಥವಾ ಒಬ್ಬಟ್ಟಿನ ಸಾರು ಅಥವಾ ಕಟ್ಟಿನ ಸಾರನ್ನ ಹೇಗೆ ಮಾಡೋದು ಅಂತೇಳಿ ತೋರಿಸ್ಕೊಡ್ತೀನಿ. ಆಮೇಲೆ ನೀವು ಯಾರು ಬೈಕೆಣಕ್ಕೆ ಹೋಗ್ಬೇಡ್ರಿ. ಹಬ್ಬ ಹಬ್ಬ ಹಡೆವೆಲ್ಲ ಮುಗಿದ್ಮೇಲೆ ಬಂದೈತ್ಲ ಅಜ್ಜಿಗೆ ಹಿಡಿದು ಹಬ್ಬದ ಮುಂದೆಲ್ಲ ತೋರಿಸಿದ್ರೆ ನಾವು ಮಾಡಾರ ಮಾಡ್ತಿದ್ವಿ ಅಂತ ಅಂದ್ಕೊಳಕ್ಕೆ ಹೋಗ್ಬೇಡ್ರಿ. ತೀರಾ ಹಬ್ಬದಾಗ ತೋರ್ಸೋಣ ಅಂತ ಅಂದ್ಕೊಂಡೆ ಯಾಕೆ ನನಗೆ ಟೈಮ್ ಆಗಲಿಲ್ಲ. ಹಾಗಾಗಿ ಇವಾಗ ತೋರಿಸ್ತಾ ಇದೀನಿ ನೋಡ್ರಿ. ಈ ಥರ ಈ ಒಬ್ಬಟ್ಟಿನ ಸಾರನ್ನ ನಾನಾ ನಮೂನಿ ಮಾಡ್ತಾರೆ. ಕೆಲವರು ಈರುಳ್ಳಿ, ಬೆಳ್ಳುಳ್ಳಿ ಹಾಕಿ ಮಾಡ್ತಾರೆ. ಕೆಲವರು ಹಾಕ್ದಂಗೆ ಮಾಡ್ತಾರೆ. ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾರೆ. ಇದರಲ್ಲೇ ನಾನಾ ನಮೂನಿ ಇದ್ದಾವೆ. ನಾನಿವತ್ತು ಒಂದು 2, 3 ಥರ ಮಾಡ್ತೀನಿ. ಈ ಥರ ಅಂತೂ ಭಾಳ ಅಂತಂದ್ರೆ ಭಾಳ ಚೆನ್ನಾಗಿರುತ್ತೆ. ನೀವು ಯಾವಾಗನ್ನ ಒಂದ್ಸತಿ ಈ ಥರ ಮಾಡ್ಕೊಂಡು ಊಟ ಮಾಡಿ ನೋಡ್ರಿ. ಎಂಥ ಚೆನ್ನಾಗಿರುತ್ತೆ ಅಂತೀರ. ಕುದ್ದಷ್ಟು ಕುದ್ದಷ್ಟು ರುಚಿ ಜಾಸ್ತಿ. ಬರೀ ದಿನ ಹೇಗೆ ಮಾಡೋದು ಅಂತೇಳಿ ತೋರಿಸ್ಕೊಡ್ತೀನಂತೆ. ನಾನಿಲ್ಲಿ ಬೇಳೆ ಎಲ್ಲ ಬೇಯಿಸಿ ಕಟ್ಟು ತೆಗ್ದಿಟ್ಕೊಂಡಿದ್ದೀನಿ. ನೋಡ್ರಿ, ಈ ಲೋಟದ ಅಳತೆನಲ್ಲಿ ಸರಿಯಾಗಿ 5 ಲೋಟ ಕಟ್ಟಿದೆ ಇದು. ಬಸ್ದಿರೋದಿದು. ಬಸ್ದಿದ್ದೀನಿ ಬೇಳೆ ಎಲ್ಲ ಬಸ್ದು ಒಂದು 5 ಲೋಟ ಕಟ್ಟು ಬಂದಿದೆ. ಇದೊಂದು ಲೋಟ ಒಂದು 1/4 ಲೀಟ್ರ್ ಹಿಡಿಯುತ್ತೆ. ಒಂದು 1/4 ಲೀಟ್ರಷ್ಟು ಹಿಡಿಯುತ್ತೆ. 1/4 ಲೀಟ್ರು ಒಂಚೂರು ಹತ್ತಿತ್ತ ಆಗ್ಬೋದು. ಒಟ್ಟಾರೆ ಎಲ್ಲರ ಮನೆಗೂ ಇಂಥವು ನೀರು ಕುಡಿಯೋ ಲೋಟಗಳು ಇದ್ದೇ ಇರ್ತವೆ. ಅದರ ಅಳತೆಗೆ ಒಂಚೂರು ತಗೊಳ್ರಿ. ಇವಾಗ ನೋಡ್ರಿ, ಒಂದು ಬಾಣಲೆ ಇಟ್ಬಿಟ್ಟು ಮಸಾಲೆ ಏನೇನು ಬೇಕೋ ಅದನ್ನು ತೋರಿಸ್ತೀನಿ. ಅದನ್ನು ಹುರ್ಕೋಬೇಕಾಗುತ್ತೆ. ಇದು ಇಂಥ ಚಮಚದಲ್ಲಿ 2 ಚಮಚ ಜೀರಿಗೆ ತಗೊಂತೀನಿ. ನೋಡಿರಿ, ಇಂಥ ಚಮಚದಲ್ಲಿ 2 ಚಮಚ ಜೀರಿಗೆ. ಆಮೇಲೆ ಒಂದು 1/4 ಚಮಚದಷ್ಟು ಮೆಂತ್ಯಕಾಳು. ನೋಡಿರಿ, ಒಂದು 1/4 ಚಮಚ ಮೆಂತ್ಯಕಾಳು. ಆಮೇಲೆ 1.5 2 ಚಮಚ ಧನಿಯಾ ಕಾಳು. ಕೊತ್ತಂಬರಿ ಕಾಳು ಅಂತೀವಲ್ಲ ಅವು. 1.5 2 ಚಮಚ ತೊಗೋಬೋದು. 1.5 ಆದರೂ ಹಾಕ್ರಿ, ಇಲ್ಲ 2 ಚಮಚ ಬೇಕಾದರೂ ಹಾಕ್ರಿ. ಧನಿಯಾ ಕಾಳು. ಇನ್ನು ನಾನು ಸ್ಟವ್ ಹಚ್ಚಿಲ್ಲ. ಹಂಗೆ ಎಲ್ಲ ಮಸಾಲೆ ಒಂದೇ ಸತಿ ಹಾಕ್ಕೊಂಡು ಹುರಿಯೋದಿದು. ಆಮೇಲೆ ಒಂದು 1/4 ಚಮಚದಷ್ಟು ಕಾಳುಮೆಣಸು. ಆಮೇಲೆ ಚಕ್ಕೆ ನೋಡಿರಿ, ಚಕ್ಕೆ ಇದು ಭಾಳ ಮುಖ್ಯವಾದ್ದು. ಜಾಸ್ತಿ ಬೇಡ, ಒಂದು ಇಷ್ಟು ಚಕ್ಕೆ ನೋಡಿರಿ, ಅಷ್ಟೇ ಚಕ್ಕೆ. ಇವಾಗ ಸ್ಟವ್ ಹಚ್ಬಿಟ್ಟು ಸಣ್ಣೂರಿನಲ್ಲೇ ಸ್ವಲ್ಪ ಹೊತ್ತು ಚೆನ್ನಾಗಿ ಘಮ ಬಿಡೋವರೆಗೂ ಹುರಿಬೇಕು. ಭಾಳ ಹೊತ್ತು ತನಕ ಹುರಿಬೇಕು ಅಂತೇನಿಲ್ಲ. ನೀವು ಒಂದ್ಸರಿ ಕೈಯಾಗೆ ತೊಗೊಂಡ್ರಿ ಅಂತಂದರೆ ಚೆನ್ನಾಗಿ ಬಿಸಿಯಾಗಿರ್ಬೇಕು ಅವೆಲ್ಲವೂ. ಅಲ್ಲಿವರೆಗೂ ಹುರಿದ್ರೆ ಸಾಕಾಗುತ್ತೆ. ಒಂದು 2 ನಿಮಿಷಕ್ಕೆಲ್ಲ ಚೆನ್ನಾಗಿ ಹುರಿದು ಬಿಡುತ್ತೆ. ಹಂಗಾಗಿ ನೋಡಿ, ಯಾವುದೇ ಕಾರಣಕ್ಕೂ ಸೀಯಿಸಬಾರ್ದು. ಸೀಯಿಸ್ಬಿಟ್ರೆ ಸಾರಿನ ರುಚಿನೇ ಹೋಗ್ಬಿಡುತ್ತೆ, ಒಂಥರ ವಿಷ ಕರಿಯುತ್ತೆ. ಹಾಗಾಗಿ ಸಣ್ಣೂರಿನಲ್ಲೇ ಬಿಡಲಾರ್ದಂಗೆ ಕೈ ಆಡ್ತಾ ನೋಡಿರಿ, ಹಿಂಗೆ ಮುಟ್ಟಿದ್ವಿ ಅಂತಂದರೆ ಭಾಳ ಬಿಸಿಯಾಗಿರ್ಬೇಕು ಅವೆಲ್ಲ. ಆವಾಗ ಸ್ಟವ್ ಆಫ್ ಮಾಡಿಬಿಟ್ಟು ಅದ್ರಾಗೆ ಬಿಡೋಕೆ ಹೋಗ್ಬೇಡ್ರಿ ಬಾಣಲಿನಲ್ಲಿ. ಹೆಂಗೂ ಬಾಣಲಿ ಕಾದಿರುತ್ತಲ್ಲ, ಮತ್ತೆ ತಳಕ್ಕೆ ಕುಂತವೆಲ್ಲ ಮತ್ತೊಂಥರ ಸೀದಂಗೆ ಆಗಿಬಿಡ್ತವೆ. ಇನ್ನೊಂದೆರಡು ಸತಿ ಹಿಂಗೆ ಗೂರಾಡಿಬಿಟ್ಟು ಒಂದು ಪ್ಲೇಟಿಗೋ ತಟ್ಟಿಗೋ ತಣ್ಣಗಾಗಿ ತೆಗೀರಿ. ಇವಾಗ ಇದಕ್ಕೆ ಮತ್ತೇನು ಮಾಡಬೇಕು ಅಂತೇಳಿ ತೋರಿಸ್ತೀನಿ. ಇದನ್ನ ಆ ಕಡೆಗೆ ಇಡ್ರಿ ತಟ್ಟಿಗೆ. ಅದೇ ಬಾಣಲಿಗೆ ಒಂದು ತೊಟ್ಟು ಎಣ್ಣೆ ಹಾಕಿ ಸಣ್ಣದೊಂದು ಈರುಳ್ಳಿ ತಗೊಂಡಿದ್ದೀನಿ ಇಂಥದ್ದೊಂದು. ಇದನ್ನೇ ಹಿಂಗೆ ದೊಡ್ಡಕ್ಕೆ ಹೆಚ್ಚಿ ಪದ್ರೆ ಬಿಡಿಸ್ಕೊತೀನಿ. ಜೊತೆಗೆ ಇಂಥದ್ದೊಂದು ಸಣ್ಣದೊಂದು ಟಮಾಟೆ ಹಣ್ಣು. ನೋಡಿರಿ, ಹಿಂಗೆ ಪದ್ರೆ ಬಿಡಿಸ್ಕೊಂಡು ಎಣ್ಣೆಗೆ ಹಾಕ್ಯಂಡು ಹುರಿತೀನಿ. ಈರುಳ್ಳಿ ಒಂದು 70 ಭಾಗ ಹುರಿದಿದ್ದಾದಮೇಲೆ ಟಮಾಟೆ ಹಣ್ಣು ಹಾಕೋಬೇಕಾಗತ್ತೆ. ಚೆನ್ನಾಗಿ ಎಣ್ಣೆಯಲ್ಲಿ ಮಾಗಬೇಕದು ಈರುಳ್ಳಿ. ಅಲ್ಲಿವರೆಗೂ ಚೆನ್ನಾಗಿ ಹುರ್ಕೋಬೇಕಾಗತ್ತೆ. ಅದಾದಮೇಲೆ ಟಮಾಟೆ ಹಣ್ಣನ್ನು ಅಷ್ಟೇ, ಅದನ್ನ ಟಮಾಟೆ ಹಣ್ಣನ್ನ ನಾವು ಕೋಳು ಮಾಡ್ಕೊಂಡು ಅದನ್ನು ಇದ್ರ ಜೊತೆಗೆ ಹಾಕ್ಯಂಡು ಅದನ್ನು ಸಿಪ್ಪೆ ಬಿಡೋವರೆಗೂ ಚೆನ್ನಾಗಿ ಹುರಿತೀನಂತೆ. ಸಣ್ಣೂರಿನಲ್ಲೇ ಹುರಿತಿರೋದು. ಸಣ್ಣೂರಿನಲ್ಲೇ ಹುರಿಬೇಕು. ಆಗುತ್ತೆ, ಅದೇನು ಭಾಳ ಹೊತ್ತೇನು ಹಿಡಿಯಲ್ಲ. ಅಷ್ಟೊತ್ತಿಗೆ ಚೆನ್ನಾಗಿ ಹುರಿದು ಬಿಡುತ್ತೆ. ಮೇಲೆ ಹಿಂಗೆ ಅಂದ್ವಿ ಅಂತಂದರೆ ಟಮಾಟೆ ಹಣ್ಣು ಸಿಪ್ಪೆ ಬಿಡಬೇಕು ಹಿಂಗೆ. ನೋಡಿರಿ, ಇಲ್ಲಿವರೆಗೂ ಚೆನ್ನಾಗಿ ಹುರ್ಕೋಬೇಕಾಗತ್ತೆ. ಇವಾಗ ಇದ್ರ ಜೊತೆಗೆ ಒಂದು 7-8 ಬೆಳ್ಳುಳ್ಳಿ ಹೆಸಲು ತಗೊಂಡಿದ್ದೀನಿ. ಇವು ಒಂಚೂರು ದೊಡ್ಡನವೇ ನೋಡಿರಿ. ಜವಾರಿ ಬೆಳ್ಳುಳ್ಳಿ ಅಲ್ಲಿವು ದೊಡ್ಡಕ್ಕೆ ಇದ್ದಾವೆ. ಅವನ್ನೊಂದು 7-8 ತಗೊಂಡಿದ್ದೀನಿ. ಅದಕ್ಕೆ ಹಾಕ್ಬಿಟ್ಟು ಇವಾಗ ಸ್ಟವ್ ಆಫ್ ಮಾಡಿದ್ದೀನಿ. ಬೆಳ್ಳುಳ್ಳಿ ಹಾಕಿದ್ದೀನಲ್ಲ, ಇವಾಗ ಸ್ಟವ್ ಆಫ್ ಮಾಡಿದ್ದೀನಿ. ಇದ್ರ ಜೊತೆಗೆ ನೋಡಿರಿ, ಅದೇ ಚಮಚದಲ್ಲಿ ಒಂದು 3 ಚಮಚದಷ್ಟು ಹಸಿ ತೆಂಗಿನಕಾಯಿ ತುರಿ ಹಾಕಿದ್ದೀನಿ. ಒಂದು 3 ಚಮಚ ಹಾಕಿದ್ದೀನಿ, ಸಾಕು. ಒಂದು 3 ಚಮಚ. ಆಮೇಲಿಂದ ಹುಣಸೆಹಣ್ಣು ನೋಡಿರಿ, ಹುಣಸೆಹಣ್ಣು ಕೂಡ ಹುಳಿಗೆ ಎಷ್ಟು ಬೇಕಷ್ಟು ಹುಣಸೆಹಣ್ಣು ಹಾಕಿದ್ದೀನಿ. ಕೆಲವರು ಬೇಕಾದ್ರೆ ಹುಣಸೆ ಹುಳಿನೂ ಕೂಡ ಹಿಂಡ್ಬೋದು, ಇಲ್ಲ ಅಂತಂದರೆ ಇದಕ್ಕೆ ಹಾಕ್ಬೋದು. ಜೊತೆಗೆ ಸ್ವಲ್ಪ ಅರಶಿನ ಪುಡಿ ಹಾಕಿದೆ, 1 ಚಮಚದಷ್ಟು ಖಾರದ ಪುಡಿ ಹಾಕಿದ್ದೀನಿ. ಆಮೇಲಿಂದ ಇದಕ್ಕೆ ಉಪ್ಪು, ಕಲ್ಲುಪ್ಪು. ನಾನು ಅಡುಗೆಗೆಲ್ಲ ಕಲ್ಲುಪ್ಪು ಬಳಸೋದ್ರಿಂದ ರುಬ್ಬೋದಕ್ಕೆ ಹಾಕ್ಕೊಬಿಡ್ತೀನಿ. ಹಂಗಾಗಿ ಉಪ್ಪು ಇದಕ್ಕೆ ಹಾಕಿದೆ. ಒಂದು 5-6 ಎಲೆ ಕರಿಬೇವು ಹಾಕಿದ್ದೀನಿ. ಆಮೇಲೆ ಅದೇ ಬಿಸಿಗೆ ನಾನು ಸ್ಟವ್ ಹಚ್ಚಿಲ್ಲ ಇವಾಗ. ಅದೇ ಬಿಸಿಗೆ ಒಂಚೂರು ಮಾಕ್ಯನ್ಲಿ ಅಂತ ಹಂಗೆ ಬಿಡ್ತೀನಿ ಇವಾಗ. ಹಾಗೆ ಇದಕ್ಕೆ ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡ್ಬಿಟ್ಟು ತೊಳೆದ್ಬಿಟ್ಟು ಅದನ್ನು ಇದ್ರ ಜೊತೆಗೆ ಹಾಕ್ಯಂತ ಇದ್ದೀನಿ. ಇದನ್ನು ಅಷ್ಟೇ ಒಂಚೂರು ಹಂಗೆ ಅದು ಬಿಸಿಗೆ ಮಾಗಲಿ ಅಂತೇಳಿ ಅದ್ರ ಮೇಲಕ್ಕೆ ಇದು ಮಸಾಲೆ ಎಲ್ಲ ಎಳೆದ್ಬಿಟ್ಟು ಹಂಗೆ ಬಿಟ್ಟಿದ್ದೀನಿ. ಸ್ವಲ್ಪ ಹೊತ್ತು ಆದಮೇಲೆ ಇದು ಅಷ್ಟೊತ್ತಿಗೆ ಮಸಾಲೆ ಏನು ಹುರ್ಕೊಂಡಿದ್ವಿ ಅದು ಕೂಡ ತಣ್ಣಗಾಗಿರುತ್ತೆ. ಅದನ್ನ ಇವಾಗ ಮೊದಲಿಗೆ ಪುಡಿ ಮಾಡ್ಕೋಬೇಕು ನಾವು. ಅದನ್ನು ಮೊದಲು ಪುಡಿ ಮಾಡಿಕೊಂಡು ಆಮೇಲೆ ಈ ಮಸಾಲೆ ಏನಿದೆ ಇದನ್ನು ಅದಕ್ಕೆ ಹಾಕ್ಬಿಟ್ಟು ರುಬ್ಕೋಬೇಕಾಗತ್ತೆ.
ನೋಡಿರಿ ಇವಾಗ ಮಿಕ್ಸಿ ಜಾರ್ ತೊಗೊಂಬಿಟ್ಟು ಈಗ ನೀವು ಹುರಿದಿಟ್ಕೊಂಡಿದ್ದೀವಿ ಮಸಾಲೆ ಇದಕ್ಕೆ ಹಾಕಿ ನುಣ್ಣಗೆ ಪುಡಿ ಮಾಡ್ಕೊಳ್ರಿ. ನುಣ್ಣಗೆ ಪುಡಿ ಮಾಡ್ಕೊಂಡಿದ್ದಾದಮೇಲೆ ಅದನ್ನು ಹಾಕ್ಕೊಂಡ್ಬಿಟ್ಟು ರುಬ್ಬೇಕಾಗುತ್ತೆ. ಯಾಕಂದರೆ ಎಲ್ಲ ಒಟ್ಟಿಗೆ ಹಾಕ್ಕೊಂಬಿಟ್ಟಿವಿ ಅಂತಂದರೆ ಒಂದು ಸತಿ ನುಣ್ಣಗಾಗಲ್ಲ ಗಾಢನ. ಅದಕ್ಕೆ ನೋಡಿರಿ ಈ ಅವಣಿಗೆ ಒಂಚೂರು ಪುಡಿ ಮಾಡ್ಕೊಂಡ್ರೆ ಸಾಕಾಗುತ್ತೆ. ಇವಾಗ ಇಲ್ಲಿ ನಾವೇನು ಈರುಳ್ಳಿ, ಟೊಮೆಟೊ ಹಣ್ಣು, ಬೆಳ್ಳುಳ್ಳಿ ಎಲ್ಲ ಹುರಿದಿಟ್ಕೊಂಡಿದ್ದೀವಲ್ಲ ಅದನ್ನು ಇದಕ್ಕೆ ಹಾಕಿಬಿಟ್ಟು ಇದನ್ನು ರುಬ್ಬೋದಕ್ಕೆ ಬೇರೆ ನೀರು ಹಾಕೋಣಂದ್ರೆ ತಣ್ಣೀರು ಹಾಕೋಣದ್ಕಿಂತ ನಾವೇನು ಬೇಳೆ ಬೇಯಿಸಿರೋ ಬೇಳೆ ಕಟ್ಟಿರುತ್ತಲ್ಲ ಅದನ್ನೇ ಹಾಕ್ಕೊಂಡ್ರೆ ಸಾರಿನ ರುಚಿ ಚೆನ್ನಾಗಿ ಬರುತ್ತೆ. ಒಂದು ಪಕ್ಷ ಏನಾದರೂ ಬೇಳೆ ಕಟ್ಟು ಕಡಿಮೆ ಐತೆ ಅಂದ್ರೆ ಬೇಕಾದ್ರೆ ಏನೂ ತೊಂದರೆ ಇಲ್ಲ, ತಣ್ಣೀರೇ ಹಾಕ್ಕೊಂಡು ಮಾಮೂಲಿ ರುಬ್ಬಿ ಚೆನ್ನಾಗಿ ಕುದಿಸಿದ್ರಿ ಅಂತಂದರೆ ಸರಿ ಆಗುತ್ತೆ. ಆದರೆ ಬೇಳೆ ಕಟ್ಟು ಚೆನ್ನಾಗಿದೆ, ಜಾಸ್ತಿ ಇದೆ ಅಂತಂದರೆ ಮತ್ತೇನು ಬೇರೆ ನೀರು ಬಳಸ್ಕೊಳೋದು ಬೇಡ. ಈ ಮಿಕ್ಸಿ ಜಾರ್ ತೊಳ್ದು ಹಾಕೋಕ್ಕೂ ಅದೇ ಬೇಳೆ ಕಟ್ಟು ಬಳಸ್ಕೊಳ್ರಿ. ಆಮೇಲಿಂದ ರುಬ್ಬೋದಕ್ಕೂ ಕೂಡ ಅದನ್ನೇ ಹಾಕ್ಕೊಳ್ರಿ. ಹ್ಞೂ ನೋಡಿ ಈ ಥರ ಹಾಕೊಂಡ್ಬಿಟ್ಟು ನುಣ್ಣಗೆ ರುಬ್ಕೋಬೇಕು. ನೋಡಿರಿ ಕೆಲವರು ಬರೀ ಕಾರ್ಗಾಯಿ ಒಣಮೆಣ್ಸಿಕಾಯಿ ಇರ್ತಾವಲ್ಲ ಅವನ್ನ ಕಾರ್ಗಾಯಿ ಒಂದೆರಡು ಬ್ಯಾಡಗಿ ಮೆಣ್ಸಿಕಾಯಿ ಒಂದೆರಡು ಹಾಕ್ಕೊಂತಾರೆ. ನೀವು ಖಾರದ ಪುಡಿ ಹಾಕಲ್ಲ ಅಂದ್ರೆ ಬೇಕಾದ್ರೆ ನೀವು ಬರೀ ಮೆಣ್ಸಿಕಾಯಿನೂ ಕೂಡ ಹಾಕ್ಕೋಬೋದು. ಖಾರಕ್ಕೆ ಒಂದೆರಡು ಕಾರ್ಗಾಯಿ, ಆಮೇಲೆ ಒಂದು ಒಗ್ಗರಣೆಗೆ ಒಂದೆರಡು ಬ್ಯಾಡಗಿ ಮೆಣ್ಸಿಕಾಯಿ ಕೂಡ ಹಾಕ್ಕೋಬೋದು. ಅದು ನಿಮ್ಮ ಇಚ್ಛೆ. ಹಿಂಗೆ ನುಣ್ಣಗೆ ರುಬ್ಕೊಂಡಿದ್ದಾದಮೇಲೆ ಇಲ್ಲೇನು ಬೇಳೆ ಬೇಯಿಸ್ಕೊಂಡಿದ್ದೀವಲ್ಲ ಬೇಳೆ ಕಟ್ಟು, ಅದಕ್ಕೆ ರುಬ್ಬಿರೋ ಮಸಾಲೆನ ಇದಕ್ಕೆ ಹಾಕಬೇಕು. ನಾನಲ್ಲಿ ಸ್ವಲ್ಪ ಒಂದು ಲೋಟದಲ್ಲಿ ಬೇಳೆ ಕಟ್ಟು ತೆಗೆದಿಟ್ಟೆ. ಹೆಂಗೂ ಮಿಕ್ಸಿ ಜಾರ್ನ ತೊಳೆದು ಹಾಕಬೇಕಲ್ಲ, ಬೇರೆ ನೀರು ಹಾಕಿದ್ವಿ ಅಂತಂದರೆ ಸ್ವಲ್ಪ ರುಚಿ ಹೆಚ್ಚು ಕಡಿಮೆ ಆಗುತ್ತೆ ಅಂತ. ಅದೇ ನನಗೆ ಗೊತ್ತಾಗೋ ಅಷ್ಟೇನು ಹೆಚ್ಚು ಕಡಿಮೆ ಆಗಲ್ಲ, ಮತ್ತು ಸಾರಿನ ತೆಳ್ಳಗಾಗ್ಬಿಡುತ್ತೆ. ಹಾಗಾಗಿ ಅದೇ ಬೇಳೆ ಬೇಯಿಸಿರೋ ನೀರನ್ನು ಹಾಕಿದ್ವಿ ಅಂತಂದರೆ ಸಾರು ಚೆನ್ನಾಗಿರುತ್ತೆ, ರುಚಿ ಚೆನ್ನಾಗಿರುತ್ತೆ ಅಂತ. ಆಮೇಲೆ ಇದಕ್ಕೆ ಒಂಚೂರು ಒಗ್ಗರಣೆ ಕೊಡಬೇಕು. ಇನ್ನು ನಿಮಗೆ ಒಗ್ಗರಣೆ ಕೊಡೋದು ಗೊತ್ತೇ ಐತೆ. ಒಂದು ಬಾಣಲಿ ಇಟ್ಬಿಟ್ಟು ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆದಮೇಲೆ ಒಂದು 4 ಕಾಳು ಸಾಸಿವೆ ಕಾಳು ಹಾಕಿ, ಆಮೇಲಿಂದ ಸಾಸಿವೆ ಕಾಳು ಚಿಟಪಟ ಅಂದಮೇಲೆ ಒಂದು ಸಣ್ಣದೊಂದು ಈರುಳ್ಳಿ ತಗೊಂಡಿದ್ದೀನಿ. ಭಾಳ ಏನು ಬೇಡ, ಒಂದು ಸಣ್ಣದೊಂದು ಈರುಳ್ಳಿ ಹಾಕ್ತೀನಿ. ಈರುಳ್ಳಿ ಹಿಂದೆ ಗುಟ್ಟನೆ ಕರಿಬೇವಿನ ಸೊಪ್ಪು ಹಾಕ್ತೀನಿ ಒಗ್ಗರಣೆಗೆ. ಆಮೇಲಿಂದ ಒಣಮೆಣ್ಸಿಕಾಯಿ ಹಾಕ್ತಾಯಿದ್ದೀನಿ, ಬ್ಯಾಡಗಿ ಮೆಣ್ಸಿಕಾಯಿ ಮುರಿದು ಹಾಕ್ತಾಯಿದ್ದೀನಿ. ಸ್ವಲ್ಪ ಖಾರಕ್ಕೆ ಅಂತೇಳಿ ಖಾರದ ಪುಡಿನೂ ಹಾಕಿರೋದ್ರಿಂದ ನಾನಿಲ್ಲೇನು ಒಗ್ಗರಣೆಗೇನು ಖಾರಗಾಯಿ ಹಾಕ್ತಿಲ್ಲ, ಬ್ಯಾಡಗಿ ಮೆಣ್ಸಿಕಾಯಿ ಹಾಕ್ತಾಯಿದ್ದೀನಿ ಹಿಂಗೆ. ಜೊತೆಗೆ ಒಂಚೂರು ಹಿಂಗು, ಸ್ವಲ್ಪ ಹಿಂಗೆ ಅದೊಂಚೂರು ಒಗ್ಗರಣೆ ಬಗೆ ಮಾಡಿ ಹಿಂಗೆ ಹಾಕಿ ಗೂರಾಡ್ರಿ. ಆಮೇಲೆ ಇದನ್ನ ಈ ಒಗ್ಗರಣೆನ ಏನು ಸಾರಿಗೆ ಹಾಕ್ಬಿಟ್ಟು ಸಾರನ್ನ ಚೆನ್ನಾಗಿ ಕುದಿಸ್ಬೇಕಾಗುತ್ತೆ. ಚೆನ್ನಾಗಿ ಕುದಿಸ್ಬೇಕು, ಒಂದು 10 ನಿಮಿಷ ಆಗುತ್ತೆ. ಹೆಚ್ಚು ಕಡಿಮೆ ಒಂದು 10 ನಿಮಿಷ ಇಲ್ಲ 12 ನಿಮಿಷ ಆಗ್ಬೋದು. ಇವಾಗ ಏನು ಒಗ್ಗರಣೆ ಇದೆ ಇದನ್ನು ಇವಾಗ ಸಾರಿಗೆ ಹಾಕೋಣಂತೆ. ಈ ಕಡೆ ಬೇಳೆ ಕಟ್ಟಿಗೆಲ್ಲ ಮಸಾಲೆ ರುಬ್ಬಿಟ್ಕೊಂಡಿದ್ದೀವಲ್ಲ, ಮಸಾಲೆ ಹಾಕ್ಬಿಟ್ಟು ಇಟ್ಟಿದ್ದೀವಲ್ಲ, ಇದಕ್ಕೆ ಒಗ್ಗರಣೆ ಹಾಕಿ ಚೆನ್ನಾಗಿ ಕುದಿಸ್ಬೇಕು. ಇವಾಗ ಇದಕ್ಕೆ ಸ್ವಲ್ಪ ಹೂರಣ ಹಾಕಬೇಕು. ನಾವಿಲ್ಲೇನು ಹೂರಣ ಮಾಡಿ ಇಟ್ಕೊಂಡಿರ್ತೀವಲ್ಲ ಹೂರಣನ, ಅದು ನಿಮಗೆ ಸ್ವಲ್ಪ ಸಿಹಿ ಜಾಸ್ತಿ ಬೇಕು ಅನ್ನೋರಾದರೆ, ಸಾರು ಒಂಚೂರು ಗಟ್ಟಿಗೆ ಬೇಕು ಅನ್ನೋರಾದರೆ ಹೂರಣನ ಜಾಸ್ತಿ ಹಾಕ್ರಿ. ತುಂಬ ನಮಗೆ ಸಿಕ್ಕಡೆ ಸಿರ್ಲಾಗಿತ್ತು ಅಂದರೆ ಇಷ್ಟ ಆಗಲ್ಲ ಅಂದ್ರೆ ಹೂರಣ ಒಂಚೂರು ಕಡಿಮೆ ಹಾಕ್ರಿ. ನೋಡಿರಿ ನಾನೊಂದಿಷ್ಟು ಹೂರಣ ಹಾಕ್ತಾಯಿದ್ದೀನಿ. ಹೂರಣ ಜಾಸ್ತಿ ಹಾಕಿದರೆ ಸಾರು ಸ್ವಲ್ಪ ಮಂದ ಆಗುತ್ತೆ, ಸ್ವಲ್ಪ ಸಿಹಿ ಮುಂದಾಗಿರುತ್ತೆ ಒಂಚೂರು. ಆಮೇಲೆ ಉಪ್ಪು ಕಡಿಮೆ ಆಗಿತ್ತು, ಒಂಚೂರು ಉಪ್ಪು ಹಾಕಿದ್ದೀನಿ. ಇಷ್ಟು ಮಾಡಿದ್ರಿ ಅಂತಂದರೆ ರುಚಿಯಾದ ಹೋಳಿಗೆ ಸಾರು, ಕಟ್ಟಿನ ಸಾರು ಸಿದ್ಧವಾಯಿತು ಅಂತಲೇ ಅರ್ಥ. ಭಾಳ ಚೆನ್ನಾಗಿರುತ್ತೆ. ಇವತ್ತು ನಾಳೆ ನಾಡ್ದು ಕುದ್ದಷ್ಟು ರುಚಿ ಚೆಂದ. ಕೊನೆಗೆ ಒಂಚೂರು ಕೊತ್ತಂಬರಿ ಸೊಪ್ಪನ್ನ ಹಿಂಗೆ ಸಣ್ಣಗೆ ಕತ್ತರಿಸಿ ಹಾಕಿ ಚೆನ್ನಾಗಿ ಮಳ್ಳಿಸ್ಬೇಕು ಅಷ್ಟೇ. ಚೆನ್ನಾಗಿ ಮಳ್ಳಿಸಿದ್ರಿ ಅಂತಂದರೆ ಭಾಳ ಚೆನ್ನಾಗಿರುತ್ತೆ. ನೋಡ್ಬೇಕಾರೆ ಅನ್ನಕ್ಕೂ ಚೆನ್ನಾಗಿರುತ್ತೆ, ಮುದ್ದೆಗೂ ಚೆನ್ನಾಗಿರುತ್ತೆ. ಎಂಥ ಚೆನ್ನಾಗಿ ಬರೀ ಕಪ್ಪಲ್ಲಿ ಹಾಕ್ಕೊಂಡು ಕುಡಿಯೋನೇನೋ ಅಂತ ಅನ್ನಿಸ್ತಿರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಒಂದು ಸಲ ಮಾಡಿಕೊಂಡು ನೀವು ಊಟ ಮಾಡಿ ನೋಡ್ರಿ, ನೀವೇ ಹೇಳ್ತೀರಾ. ಅದೇ ಹೇಳಿದ್ನಲ್ಲ, ನಾನಾ ನಮೂನೆ ಮಾಡ್ತಾರೆ ಹೋಳಿಗೆ ಸಾರನ್ನು. ಇದು ಒಂದು ಕೂಡ ವಿಧಾನ ಅಷ್ಟೇ, ಹೀಗೆ ಮಾಡಬೇಕು ಅಂತೇನಿಲ್ಲ. ನಿಮಗೆ ನಮ್ಮ ಅಡುಗೆಗಳಲ್ಲಿ ವಿಶ್ವಾಸ ಇತ್ತು ಅಂತಂದರೆ ನೀವೊಂದು ಸಲ ಮಾಡ್ಕೊಂಡು ಊಟ ಮಾಡಿ ನೋಡಿ. ತುಂಬ ಅಂತಂದರೆ ತುಂಬ ಚೆನ್ನಾಗಿರುತ್ತೆ. ಆಯಿತು, ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಟಾಟಾ, ಬಾಯ್ ಬಾಯ್.